ಸಾಹಿತ್ಯ ಮದುವೆಗೆ ಒಪ್ಪಿಗೆ ಸೂಚಿಸಿದ್ದೇನೆ ಎಂದಾಗ ಅಭಿ ಗುಡ್ ಎಂದಷ್ಟೇ ಹೇಳಿ ತನ್ನ ರೂಮಿಗೆ ನಡೆದಿದ್ದ. ಅವಳ ಮಾತು ಕೇಳಿ ಹರ್ಷನಿಗೂ ಸಂಕಟವಾಗಿತ್ತು. ಅಭಿ ನೇರವಾಗಿ ರೂಮಿಗೆ ಬಂದವನೇ ತಾನು ಧರಿಸಿದ ಕೋಟ್ ತೆಗೆದು ಕೋಪದಿಂದ ಬಿಸಾಕಿದ. ಅದು ಒಂದು ಮೂಲೆಗೆ ಹೋಗಿಬಿತ್ತು. ಸಮಾಧಾನವಾಗಲಿಲ್ಲ. ಕೈ ಮುಷ್ಟಿ ಬಿಗಿದು ಅಲ್ಲೇ ಇದ್ದ ಟೇಬಲ್ಗೆ ಜೋರಾಗಿ ಗುದ್ದಿದ. ಹಲ್ಲು ಕಚ್ಚಿ ತನ್ನ ಕೋಪವನ್ನು ಕಂಟ್ರೋಲ್ ಮಾಡತೊಡಗಿದ. ಇವಳು ಅದು ಹೇಗೆ ಒಪ್ಕೊಂಡ್ಲು? ಈಗ ಅವನು ಯಾವನೋ ಸಿಕ್ಕಿದಾನಲ್ಲ ಇವಳಿಗೆ, ನನ್ನ ಅಗತ್ಯ ಇಲ್ಲ ಅನ್ಸುತ್ತೆ. ಮುಖ ಕೊಟ್ಟು ಮಾತು ಆಡಲ್ಲ. ಅವಳ ಮೇಲೆ ಸಿಕ್ಕಾಪಟ್ಟೆ ಕೋಪ ಅವನಿಗೆ. ಲಾಂಗ್ ಡ್ರೈವ್ ಹೋಗಬೇಕೆನಿಸಿತು. ಫ್ರೆಶ್ ಆಗಿ ಬಂದು ಸ್ಪೋರ್ಟ್ಸ್ ಡ್ರೆಸ್ ಧರಿಸಿ, ಕೈಗೆ ಕಪ್ಪು ಬಣ್ಣದ ಗ್ಲೌಸ್ ಧರಿಸಿ, ಶೂ ಲೇಸ್ ಬಿಗಿಯಾಗಿ ಕಟ್ಟಿ ಹೊರಟ. ರೂಮಿನಿಂದ ಹೊರಬಂದಾಗ ಸಾಹಿತ್ಯ ತನ್ನ ರೂಮಿನ ಕಡೆ ಬರುತ್ತಿದ್ದಳು. ಅವಳನ್ನು ನೋಡಿಯೂ ನೋಡದೆ ಹೊರಟು ಹೋಗಿದ್ದನ್ನು ಕಂಡು ಸಾಹಿತ್ಯಾಳಿಗೆ ಇನ್ನಷ್ಟು ಬೇಸರವಾಯಿತು. ಅವಳು ತನ್ನ ರೂಮಿಗೆ ಬಂದವಳೆ ಅನಿತಾಳಿಗೆ ಕಾಲ್ ಮಾಡಿ ನಡೆದ ವಿಷಯವನ್ನೆಲ್ಲ ಹೇಳಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಅನಿತಾಳಿಗೆ ಸಾಹಿತ್ಯಾಳ ಮೇಲೆ ಕೋಪ ಉಕ್ಕಿತು. ಅಲ್ವೇ ಸಾಹಿ, ನನಗೆ ಮದುವೆ ಇಷ್ಟ ಇಲ್ಲ ಅನ್ನೋಕ್ಕೆ ಏನು ದೊಡ್ಡ ರೋಗ ನಿಂಗೆ? ಅವ್ರ ಹತ್ರ ಬಿಡು, ಅಭಿ ಸರ್ ಹತ್ರನಾದರೂ ಹೇಳೋಕ್ಕಾಗಲಿಲ್ವ ನಿಂಗೆ? ನೀನೊಬ್ಳು ಇದೆಯಲ್ಲ, ಮಾಡೋದೆಲ್ಲ ಇಂಥ ಕೆಲಸಗಳೇ ಬೈದಳು ಆಕೆ. ಅನೇ, ನಾನೇನು ಮಾಡಲಿ ಹೇಳು? ಅಭಿ ಸರ್ಗೆ ತೊಂದರೆ ಕೊಡಬಾರ್ದು ಅಂತ ಈ ಮದುವೆಗೆ ಒಪ್ಕೊಂಡಿದ್ದು. ನೋಡಿದರೆ ಅವರೇ ಕೋಪ ಮಾಡಿಕೊಂಡ್ರು. ಜೊತೆಗೆ ಆ ಅರುಣ ಅಮ್ಮ ಪದೇ ಪದೇ ಏನಾದರೂ ಒಂದು ಹೇಳಿ ನನಗೆ ಬೇಜಾರು ಮಾಡ್ತಾನೆ ಇರ್ತಾರೆ. ಎಷ್ಟಂತ ಸಹಿಸ್ಕೊಳ್ಳಿ ಹೇಳು? ಅವ್ರ ಬಾಯಿಂದ ಬರೋ ಶಬ್ದಗಳು ನನಗೆ ಕೇಳಿಸ್ಕೊಳ್ಳೋಕ್ಕೆ ಆಗಲ್ವೇ? ಹೇಗಾದರೂ ಮಾಡಿ ಮೊದಲು ಇಲ್ಲಿಂದ ಹೋಗಬೇಕು ಅಂತ ಈ ಡಿಸಿಷನ್ ತಗೊಂಡೆ ಕಣೆ. ಬಿಕ್ಕುತ್ತಲೇ ಹೇಳಿದಳು ಸಾಹಿತ್ಯ. ಅಲ್ವೇ, ನಿನ್ನಿಂದ ತೊಂದರೆ ಆಗಿದೆ ಅಂತ ಅಭಿ ಸರ್ ಯಾವಾಗಾದರೂ ನಿನಗೆ ಹೇಳಿದಾರಾ ಹೇಳು? ಆ ಘಾಟಿ ಹೆಂಗಸು ಮಾತು ಬಿಡು. ನೀನು ಅವರಿಗೆ ಎದುರಾಡೋವರೆಗೂ ಅವ್ರು ನಿಂಗೆ ಬೈಯೋದು ಬಿಡಲ್ಲ ಅನಿಸುತ್ತೆ. ಕೋಪದಿಂದಲೇ ಹೇಳಿದಳು ಅನಿತಾ. ಇದು ಅವ್ರ ಮನೆ ಕಣೆ, ಹೇಗೆ ಎದುರಾಡಲಿ? ಅಸಹಾಯಕತೆ ಇತ್ತು ಸಾಹಿತ್ಯಾಳ ಧ್ವನಿಯಲ್ಲಿ. ಬೇರೆಲ್ಲಾದರೂ ಅವ್ರು ಹಾಗೆ ಆಡಿದಿದ್ರೆ ಅವ್ರಿಗೆ ಎದುರಾಡಿ 4 ಬಾರಿಸ್ತಿದ್ದೆ ಅಲ್ವಾ? ಹೇಳೋದು ನೋಡಿದರೆ ಏನೋ ಅಂದ್ಕೋಬೇಕು. ನಿನ್ನ ಕೈಲಿ ಆಗೋದೇನೂ ಇಲ್ಲ. ಹೋಗಿ ಹೋಗಿ ಮದುವೆಗೆ ಒಪ್ಕೊಂಡೆ ಅಂತಿದ್ಯಲ್ಲ, ಹೋಗಿ ಮದುವೆ ಆಗಿ ಆರಾಮಾಗಿರು. ನಿನ್ನ ಅಪ್ಪಂಗೂ ಒಂದು ಮಾತು ಕೇಳಬೇಡ, ಏನೂ ಬೇಡ. ನಿಂಗನ್ಸಿದ್ದು ನೀನು ಮಾಡು. ಅಸಹನೆ ಇತ್ತು ಅವಳ ಧ್ವನಿಯಲ್ಲಿ. ಅನಿ ಪ್ಲೀಸ್ ಕಣೆ, ಹಾಗೆಲ್ಲ ಹೇಳಬೇಡ್ವೆ. ನನಗೆ ನಿನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು? ಅಪ್ಪನ್ನ ನೋಡಬೇಕು ಅನಿಸಿದ್ರೂ ಆಗ್ತಿಲ್ಲ. ಮನೆಗೆ ಹೋಗೋ ಹಾಗಿಲ್ಲ. ಈಗ ಮೊಬೈಲ್ ಇದ್ದರೂ ಅವ್ರ ನಂಬರ್ ಸ್ವಿಚ್ ಆಫ್ ಬರ್ತಿದೆ ಎನ್ನುತ್ತಾ ಅಳತೊಡಗಿದಳು ಸಾಹಿತ್ಯ. ಅನಿತಾಳಿಗೆ ತಲೆ ಚಿಟ್ಟು ಹಿಡಿಯುವುದೊಂದೇ ಬಾಕಿ. ಸರಿ, ಏನಾದರೂ ಒಂದು ಮಾಡೋಣ. ಮೊದಲು ನೀನು ಅಳೋದನ್ನು ನಿಲ್ಲಿಸ್ತೀಯಾ? ಶಾಂತವಾಗಿಯೇ ಕೇಳಿದಳು. ಎನ್ನುತ್ತಾ ಕಣ್ಣೊರೆಸಿಕೊಂಡಳು ಸಾಹಿತ್ಯ. ನಾಳೆ ಇಲ್ಲಿಗೆ ಬಾ, ನಿನ್ನ ಜೊತೆ ಮಾತಾಡಬೇಕು ಅನ್ನಿಸ್ತಿದೆ. ಅನಿತಾಳ ಮಾತಿಗೆ ಸ್ವಲ್ಪ ಗೆಲುವಾದಳು ಸಾಹಿತ್ಯ. ಸರಿ, ನಾಳೆ ಕೆಲಸ ಮುಗಿಸಿ ಅಲ್ಲಿಗೆ ಬರ್ತೀನಿ, ತುಸು ಉತ್ಸಾಹದಿಂದಲೇ ಹೇಳಿದಳು. ಸರಿ, ಈಗ ಹೋಗಿ ಮಲ್ಕೋ, ಗುಡ್ ನೈಟ್ ಎಂದು ಕಾಲ್ ಕಟ್ ಮಾಡಲು ಹೋದಾಗ, ಅನಿ, ಸಾಗರ್ ಹೇಗಿದ್ದಾರೆ ಪ್ರಶ್ನಿಸಿದಳು ಸಾಹಿತ್ಯ. ಅವನೇನು ಚೆನ್ನಾಗೇ ಇದ್ದಾನೆ. ನಾನು ನೋಡಿದರೆ ಮುಂಗುಸಿ ಅವತಾರ ತಾಳೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ನಾಳೆ ಬರ್ತೀಯಲ್ಲ, ನೀನೇ ನೋಡು ಎಂದು ಮೂತಿ ಸೊಟ್ಟಗೆ ಮಾಡಿದಳು ಅನಿತಾ. ಅನಿ, ಪೇಷಂಟ್ ಕಣೆ ಅವರು, ಯಾಕೆ ಹಾಗೆಲ್ಲ ಹೇಳ್ತೀಯ? ಸಾಗರ್ ಬಗ್ಗೆ ಕಾಳಜಿ ತೋರಿಸಿದಾಗ, ಪೇಷಂಟಾ? ನನ್ನ ಪೇಷಂಟ್ ಮಾಡಿ ಹಾಕ್ತಾರೆ. ಸುಮ್ಮನೆ ಫೋನ್ ಇಡು. ಅವನ ಪರ ವಹಿಸ್ಕೊಂಡು ಬಂದರೆ ನನ್ನ BP ರೈಸ್ ಆಗುತ್ತೆ ಅಷ್ಟೇ ಎಚ್ಚರಿಸಿದಳು ಅನಿತಾ. ಸರಿನಮ್ಮ, ಬಾಯ್, ಗುಡ್ ನೈಟ್ ಎಂದು ಕಾಲ್ ಕಟ್ ಮಾಡಿದಳು ಸಾಹಿತ್ಯ. ಗೆಳತಿಯ ಜೊತೆ ಮಾತನಾಡಿ ಸ್ವಲ್ಪ ಹಗುರಾಗಿತ್ತು ಅವಳ ಮನಸ್ಸು. ಅಭಿ ಹೊರ ಹೋಗಲು ಮನೆಯ ಮೇನ್ ಡೋರ್ ಬಳಿ ಬಂದವನೇ ಡೋರ್ ಲಾಕ್ ಆಗಿರುವುದನ್ನು ಗಮನಿಸಿ ಅರುಣಾದೇವಿಯವರ ಬಳಿ ಇರುವ ಕೀ ತೆಗೆದುಕೊಂಡು ಹೋಗಲು ಅವರ ರೂಮಿನ ಬಳಿ ಬಂದಾಗ ನೇಹಾ ಮತ್ತು ಅರುಣಾದೇವಿಯವರು ಯಾವುದೋ ವಿಷಯಕ್ಕೆ ನಗುತ್ತಿರುವುದನ್ನು ನೋಡಿ, ಓ ನೇಹಾ ಅವರು ಇಲ್ಲಿದ್ದಾರಾ
ಎಂದು ಯೋಚಿಸುತ್ತಾ ಒಂದು ಹೆಜ್ಜೆ ಮುಂದಿಡುವಾಗ ನೇಹಾಳ ಬಾಯಿಂದ ಸಾಹಿತ್ಯಾಳ ಹೆಸರು ಕೇಳಿ ತಟ್ಟನೆ ನಿಂತ. ಆಂಟಿ, ನೀವು ಸಾಹಿತ್ಯಾಳಿಗೆ ಪೂಸಿ ಹೊಡೆದಿಲ್ಲ ಅಂದಿದ್ರೆ ಅವಳು ನಿಜವಾಗ್ಲೂ ಈ ಮದುವೆಗೆ ಒಪ್ತಿರ್ಲಿಲ್ವೇನೋ ಅಲ್ವಾ? ನೇಹಾಳ ಮಾತುಗಳು ಅಭಿಯ ಕಿವಿಗೆ ಬಿತ್ತು. ಅವಳಿಗೆ ಪೂಸಿ ಹೊಡೆದ್ರೆ ಆಗಲ್ಲ ನೇಹ, ನನ್ನ ಮಾತಿನ ಏಟು ಸಾಲುತ್ತೆ. ಅವಳು ಎಲ್ಲಿಂದ ಬಂದಿದ್ದಾಳೆ ಅನ್ನೋ ಸತ್ಯನ ಅವಳಿಗೆ ನೆನಪಿಸಿದ್ರೆ ಆಯಿತು. ಏನೇ ಆದರೂ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗ್ತಿದೆಯಲ್ಲ, ಅದು ಬೇಕಾಗಿದ್ದು. ಅವಳು ಈ ಮನೆಯಿಂದ ಹೋಗಬೇಕು ಅಷ್ಟೇ ನನ್ನ ಗುರಿ. ಆದರೂ ಅವಳಿಗೆ ಒಳ್ಳೆ ಹುಡುಗನ್ನೇ ಹುಡುಕಿದೀಯಾ ನೇಹ? ಎಲ್ಲ ಖರ್ಚು ಅವರೇ ಹಾಕಿ ಮದುವೆ ಆಗ್ತಿದ್ದಾರೆ ಅಂದರೆ ಒಳ್ಳೆ ಮನೆಗೆ ಕಳಿಸಿ ಉದ್ಧಾರ ಆಗಬೇಕು ಅಂದ್ಕೊಂಡಿದ್ಯಾ ಅನ್ನು. ಅರುಣಾದೇವಿಯವರ ಮಾತಿಗೆ, ಅಯ್ಯೋ ಆಂಟಿ, ಅಷ್ಟೆಲ್ಲ ಸೀನಿಲ್ಲ. ಅವನು ಒಳ್ಳೆಯವನು ಅಂತ ನಿಮ್ಗನ್ಸಿದ್ರೆ ಅಷ್ಟೇ. ಒಳ್ಳೆ ಜೊಲ್ಲು ಪುರ್ಕ ಹುಡುಗೀರು ಅಂದರೆ ಸಾಕು, ಏನು ಬೇಕಾದರೂ ಮಾಡೋಕ್ಕೆ ರೆಡಿ. ಅವನಮ್ಮ ಇವನಿಗೊಂದು ಮದುವೆ ಮಾಡೋಣ ಅಂದರೆ ಇಂಥ ಜೊಲ್ಲು ಪಾರ್ಟಿಗೆ ಹುಡುಗಿ ಕೊಡೋಕ್ಕೆ ಯಾರು ಮುಂದೆ ಬರ್ತಾರೆ ಹೇಳಿ? ಇವನ ಕೆಲಸ ಬರೀ ಹುಡುಗಿರ ಹಿಂದೆ ಅಲಿಯೋದು, ಅವರಪ್ಪ ಮಾಡಿಟ್ಟ ಆಸ್ತಿ ಕರಗಿಸೋದು ಅಷ್ಟೆ ಎನ್ನುತ್ತಾ ವ್ಯಂಗ್ಯವಾಗಿ ನಕ್ಕಳು ನೇಹ. ಹೇಯ್, ಅವನು ನೋಡೋಕ್ಕೆ ಹಾಗನ್ನಿಸ್ತಿರ್ಲಿಲ್ಲ ಮತ್ತೆ? ಅರುಣಾದೇವಿಯವರು ಆಶ್ಚರ್ಯದಿಂದ ಕೇಳಿದರು. ನಿನ್ನೆ ಸರಿಯಾಗಿ ಸ್ಪೀಚ್ ಕೊಟ್ಟಿದ್ದೆ ಹೇಗಿರಬೇಕು ಅಂತ, ಅದಕ್ಕೆ ಡೀಸೆಂಟಾಗಿ ಇದ್ದಿದ್ದು. ನೇಹಾಳ ಮಾತಿಗೆ, ತುಂಬ ಚಾಲಾಕಿ ನೀನು ಎಂದು ಜೋರಾಗಿ ನಕ್ಕರು. ಅವರ ಮಾತಿಗೆ, ಅಲ್ವಾ ಮತ್ತೆ ಎಂದು ಅವಳು ಧ್ವನಿಗೂಡಿಸಿದಳು. ಈ ಬೀದಿ ಬಿಕಾರಿಗೆ ಇದೇ ಹೆಚ್ಚು ಬಿಡು ಎನ್ನುತ್ತಾ ಮತ್ತಷ್ಟು ಜೋರಾಗಿ ನಕ್ಕರು. ಅವರಿಬ್ಬರ ಮಾತುಗಳನ್ನು ಕೇಳಿ ಕೋಪ ನೆತ್ತಿಗೇರಿತು ಅಭಿಗೆ. ಕಟಕಟ ಎಂದು ಹಲ್ಲು ಕಡಿಯುತ್ತಾ ಅವರೆದುರಿಗೆ ಬಂದು ನಿಂತ. ಇಬ್ಬರ ನಗು ನಿಂತಿತು. ಅವನ ಮುಖ ಕೋಪದಲ್ಲಿ ಕೆಂಪೇರಿತ್ತು. ಕಣ್ಣುಗಳು ಕೆಂಡ ಕಾರಿದ್ದವು. ಅರುಣಾದೇವಿಯವರ ಜಾಗದಲ್ಲಿ ಬೇರೆ ಯಾರಿದ್ದರೂ ಅಂದು ಅವರ ಕಥೆಯೇ ಬೇರೆ ಆಗಿರುತ್ತಿತ್ತು. ದುರುಗುಟ್ಟಿ ನೇಹಾಳನ್ನು ನೋಡಿದ. ಅಲ್ಲೇ ಇದ್ದರೆ ತಾನು ಜೀವ ಸಹಿತ ಉಳಿಯುವುದಿಲ್ಲವೆಂದರಿತು ತಲೆ ತಗ್ಗಿಸಿ ಹೊರ ನಡೆಯುತ್ತಿದ್ದವಳನ್ನು ತಡೆದು, ಒಬ್ಬ ಹೆಣ್ಣು ಇನ್ನೊಬ್ಬ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳಾಗಿ ಯೋಚನೆ ಮಾಡ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ನೀವು ಒಬ್ಬ ಹೆಣ್ಣಾಗಿ ಇನ್ನೊಬ್ಬ ಹೆಣ್ಣಿನ ಬಗ್ಗೆ ಹೇಗೆ ಅಷ್ಟೊಂದು ಛೇ, ಹೀಗೆಲ್ಲ ಮಾಡೋಕ್ಕೆ ಹೇಗೆ ಮನಸ್ಸು ಬರುತ್ತೆ ನಿಮಗೆ? ನಾಚಿಕೆ ಆಗಲ್ವಾ? ಅವಳ ಜಾಗದಲ್ಲಿ ನೀವಿದ್ದಿದ್ರೆ ಏನಾಗಿರೋದು? ಯೋಚನೆ ಮಾಡಿದ್ದೀರಾ ನೀವು? ತನ್ನ ಕೋಪವನ್ನು ತಡೆ ಹಿಡಿದು ಕೇಳಿದ ಅಭಿ ಜೋರಾಗಿ ಕಿರುಚಿದರು ಅರುಣಾದೇವಿಯವರು. ಯು ಶಟ್ ಅಪ್ ಮಾಮ್. ನಿಮ್ಮ ಹತ್ರ ಬಂದು ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಕೊಡಿ ಸಾಕು. ಅದು ಬಿಟ್ಟು ಇವರಿಗೆ ಸಪೋರ್ಟ್ ಮಾಡೋಕ್ಕೆ ಬಂದರೆ ಕತೆ ಬೇರೆನೇ ಆಗಿರುತ್ತೆ. ನಾನಿನ್ನ ಇವ್ರ ಜೊತೆ ಮಾತು ಮುಗಿಸಿಲ್ಲ, ಅವರದೇ ದಾಟಿಯಲ್ಲಿ ಹೇಳಿದ ಆತ. ಮುಂದೇನು ಹೇಳಬೇಕೆಂದು ತಿಳಿಯಲಿಲ್ಲ ಅರುಣಾದೇವಿಯವರಿಗೆ. ನೀವು ಹೇಳಿ ಮಿಸ್ ನೇಹಾ ಅವರೇ, ಸಾಹಿತ್ಯ ಜಾಗದಲ್ಲಿ ನೀವಿದ್ದಿದ್ರೆ ಏನು ಮಾಡ್ತಿದ್ರಿ? ಪ್ರಶ್ನಿಸಿದ. ಕೈ ಹಿಸುಕಿಕೊಳ್ಳುತ್ತಾ ತಲೆ ತಗ್ಗಿಸಿ ನಿಂತಿದ್ದಳು ಆಕೆ. ಅಭಿ ಮಾತು ಮುಂದುವರೆಸಿದ. ನೀವು ಇಲ್ಲಿಗೆ ಬಂದಿದ್ದ ಉದ್ದೇಶ ಅದೇ ಇರಬೇಕಲ್ವಾ? ಇನ್ನು ಅದು ಸಕ್ಸಸ್ ಆಗಲ್ಲ ಅಂತಾನೆ ಅಂದ್ಕೊಳ್ಳಿ. ಹೇಳಿ ನಿಮ್ಮ ಜೊಲ್ಲು ಪಾರ್ಟಿಗೆ, ಹೀಗೀಗಾಯ್ತು, ಮದುವೆ ನಡೆಯಲ್ಲ, ಕ್ಯಾನ್ಸಲ್ ಮಾಡಿದ್ರು ಅಂತ. ಅವನೇನಾದರೂ ರಿವೆಂಜ್ ತೀರಿಸಬೇಕು ಅಂದರೆ ನಿಮ್ಮ ಮೇಲೆ ತೀರಿಸಲಿ. ನೋಡಿ, ಇನ್ನೊಂದು ಸಾರಿ ಇದೇ ರಿಪೀಟ್ ಆಗಿ ಸಾಹಿತ್ಯಾಳ ತಂಟೆಗೆ ಬಂದರೆ ಇಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡ್ತೀನಿ ಅಂದ್ಕೋಬೇಡಿ. ಇವತ್ತು ನಿಮ್ಮ ಮೇಲೆ ಇರೋ ನಂಬಿಕೆ ಕಳ್ಕೊಂಡ್ರಿ, ಮುಂದೆ ನಿಮ್ಮ ಕೆಲಸನೂ ಕಳ್ಕೊತೀರಾ. ನಾಳೆಯಿಂದ ಈ ಮನೆಗೆ ಬರೋ ಅಗತ್ಯ ಇಲ್ಲ ಅಂದ್ಕೊಂಡಿದ್ದೀನಿ. ಅವನ ಮಾತುಗಳು ಮುಗಿಯುತ್ತಿದ್ದಂತೆ ದುಃಖ ಉಮ್ಮಳಿಸಿ ಬಂದಂತಾಗಿ ಬಾಯಿಗೆ ಕೈ ಅಡ್ಡ ಹಿಡಿದು ತನ್ನ ರೂಮಿಗೋಡಿದಳು ನೇಹ. ಅವಳು ಹೊರಟ ಮೇಲೆ ಅವನ ದೃಷ್ಟಿ ಬಿದ್ದಿದ್ದು ಅರುಣಾದೇವಿಯವರ ಮೇಲೆ. ಏನಂದ್ರಿ ಮಾಮ್? ಬೀದಿ ಬಿಕಾರಿನ? ಯಾರು ಮಾಮ್ ಬಿಕಾರಿ? ನಿಮ್ಮ ಗೆಳತಿ ನಿಮಗೆ ಯಾವತ್ತೂ ಒಂದು ಅವಕಾಶ ಕೊಟ್ಟಿಲ್ಲ ಅಂದಿದ್ದರೆ ನಿಮ್ಮ ಪರಿಸ್ಥಿತಿ ಹೇಗಿರೋದು ಅನ್ನೋದು ನಿಮಗೆ ಚೆನ್ನಾಗೇ ಗೊತ್ತಿರಬೇಕಲ್ಲ. ಅವನ ಮಾತುಗಳು ಮುಗಿಯುತ್ತಿದ್ದಂತೆ ಅಭಿ ಎಂದು ಅರುಣಾದೇವಿಯವರು ಅವನ ಮಾತಿನ ಏಟು ತಡೆಯಲಾರದೆ ಜೋರಾಗಿ ಕಿರುಚಿದರು. ಕಿರುಚಬೇಡಿ ಮಾಮ್. ಒಬ್ಬ ಹೆಣ್ಣಿಗೆ ನೀವು ಇಷ್ಟೊಂದು ಕೀಳಾಗಿ ದೂಷಿಸುತ್ತೀರಿ ಅಂದ್ಕೊಂಡಿರಲಿಲ್ಲ. ನಿಮ್ಮ ಮೇಲೆ ನನಗೆ ಬೆಟ್ಟದಷ್ಟು ಗೌರವ.
ನೀವು ಈ ರೀತಿ ಇನ್ನೊಬ್ಬ ಹೆಣ್ಣಿಗೆ ಮೋಸ ಮಾಡುವವರಲ್ಲ ಎಂದುಕೊಂಡಿದ್ದೆ. ಆದರೆ ಛೇ. ಅವನ ಮಾತಿಗೆ ಅಭಿ ಪ್ಲೀಸ್ ಸಾಕು ನಿಲ್ಲಿಸು. ನಾನು ಹೀಗೆ ಮಾಡಲು ಕಾರಣ ನೀನು. ಎಲ್ಲ ನಿನ್ನಿಂದಾನೇ ಆಗಿದ್ದು. ಒತ್ತರಿಸಿ ಬಂದ ದುಃಖವನ್ನು ತಡೆಯುತ್ತಾ ಹೇಳಿದರು. ವಾಟ್? ನಾನಾ? ಆಶ್ಚರ್ಯದಿಂದ ಕೇಳಿದ ಆತ. ಹೌದು ಅಭಿ, ನೀನೇ. ಆ ಹುಡುಗಿನ ಕರ್ಕೊಂಬಂದು ಎಲ್ಲಿ ನೀನು ಅವಳನ್ನು ತುಂಬ ಹಚ್ಕೊಳ್ತೀಯೇನೋ ಅಂತ ಭಯಪಟ್ಟು ಈ ಕೆಲಸ ಮಾಡಿದೆ. ಹೌದು ಕಣೋ, ಅದು ನಂದೇ ತಪ್ಪು. ನಾನು ನಿನ್ನ ಬಗ್ಗೆ ಯೋಚಿಸಿದ್ದು ನಂದೇ ತಪ್ಪು. ನೀನು ಹೇಗಿರಬೇಕು ಅಂತ ನಾನು ಬಯಸಿದ್ದು ತಪ್ಪು. ಎಲ್ಲ ನಂದೇ ತಪ್ಪು ಎಂದು ಜೋರಾಗಿ ಅಳತೊಡಗಿದರು. ಅವರ ಮಾತಿಗೆ ಏನೂ ಹೇಳದೆ ಅಭಿ ಅಲ್ಲೇ ಟೇಬಲ್ ಮೇಲಿದ್ದ ಕೀ ತೆಗೆದು ಮೈನ್ ಡೋರ್ ಓಪನ್ ಮಾಡಿ ಹೊರಟೇ ಬಿಟ್ಟ. ಅಲ್ಲೇ ಮಂಚದ ಮೇಲೆ ಕುಸಿದು ಕುಳಿತ ಅರುಣಾದೇವಿಯವರು ನೆನಪುಗಳ ಸುಳಿಯಲ್ಲಿ ಸಿಲುಕಿದರು. ಕಸ್ತೂರಿ ದೇವಿ ಚಕ್ರವರ್ತಿ ಮನೆತನದ ಸೊಸೆ, ರಾಮಚಂದ್ರ ಚಕ್ರವರ್ತಿಯವರ ಪತ್ನಿ. ತುಂಬ ಸಾಧು ಸ್ವಭಾವದ ಹೆಂಗಸು. ಪ್ರೀತಿಸಿ ಮದುವೆಯಾಗಿದ್ದರು. ಗಂಡನ ಎಲ್ಲ ಆಗುಹೋಗುಗಳಲ್ಲಿ ಬೆನ್ನೆಲುಬಾಗಿ ನಿಂತವರು. ಅತ್ತೆಗೆ ತಕ್ಕ ಸೊಸೆ ಎಂಬಂತೆ ಅಪ್ಸರಾದೇವಿಯವರ ಮುದ್ದಿನ ಸೊಸೆಯಾಗಿದ್ದರು. ಮದುವೆಯಾಗಿ 1 ವರ್ಷದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ ಮೇಲಂತೂ ಅವರ ಸುಖಿ ಸಂಸಾರದ ಸಂತೋಷ ಇಮ್ಮಡಿಯಾಗಿತ್ತು. ಮುಂದೆ ಚಕ್ರವರ್ತಿ ವಾರಸುದಾರ ಆಗುವವನ ಹೆಸರನ್ನು ರಾಮಚಂದ್ರರವರೇ ನಿರ್ಣಯಿಸಿ ಅಭಿಷೇಕ್ ಚಕ್ರವರ್ತಿ ಎಂದು ನಾಮಕರಣ ಮಾಡಿದ್ದರು. ಅದರ ನಡುವಿನಲ್ಲಿ ಕಸ್ತೂರಿ ದೇವಿಯವರ ಜೀವದ ಗೆಳತಿ ಅರುಣ ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನು ಕಳೆದುಕೊಂಡವರು. ಇತ್ತೀಚೆಗೆ ಅವರ ತಂದೆ ಕಂಠಪೂರ್ತಿ ಕುಡಿದು ಪ್ರಾಣ ಬಿಟ್ಟಿದ್ದ. ವಿಷಯ ತಿಳಿದ ಕಸ್ತೂರಿ ದೇವಿಯವರು ತನ್ನ ಜೀವದ ಗೆಳತಿಯನ್ನು ತನ್ನ ಮನೆಗೆ ಕರೆದುಕೊಂಡು ನೋಡಿಕೊಳ್ಳುತ್ತಿದ್ದರು. ಅಪ್ಸರಾ ದೇವಿಯವರಿಗೆ ಅದು ಇಷ್ಟವಾಗದಿದ್ದರೂ ತನ್ನ ಸೊಸೆಗೋಸ್ಕರ ಒಪ್ಪಿಕೊಂಡಿದ್ದರು. ಅರುಣ ಆ ಮನೆಗೆ ಬೇಗ ಹೊಂದಿಕೊಂಡರು. ದಿನಗಳು ಸರಾಗವಾಗೇ ಸಾಗುತ್ತಿತ್ತು. ರಾಮಚಂದ್ರ ಚಕ್ರವರ್ತಿಯವರ ತಂಗಿಯ ಮಗ ಹರ್ಷ ಮತ್ತು ಅಭಿಷೇಕ್ ಇಬ್ಬರು ಒಳ್ಳೆಯ ಗೆಳೆಯರಾಗಿ ಬೆಳೆಯುತ್ತಿದ್ದರು. ಆದರೆ ಆ ಸುಖಿ ಸಂಸಾರಕ್ಕೆ ಅದ್ಯಾರ ಕಣ್ಣು ತಗುಲಿತೋ. ಒಂದು ದಿನ ಹರ್ಷನ ಸ್ಕೂಲಿನಲ್ಲಿ ವಾರ್ಷಿಕ ದಿನಾಚರಣೆಯಂದು ಅವನ ನೃತ್ಯ ಸ್ಪರ್ಧೆ ನೋಡಲು ಅತ್ತೆ ಮಾವ ಬರಲೇಬೇಕೆಂದು ಹಠ ಹಿಡಿದಿದ್ದ. ರಾಮಚಂದ್ರರಿಗೆ ತುಂಬ ಕೆಲಸವಿದ್ದ ಕಾರಣ ಆಫೀಸಿನಿಂದ ನೇರವಾಗಿ ಸ್ಕೂಲಿಗೆ ಬರುತ್ತೇನೆ ಎಂದು ಹೇಳಿದ್ದರಿಂದ ಹರ್ಷನ ತಂದೆ ತಾಯಿ ಅತ್ತಿಗೆಯನ್ನು ಮತ್ತು ಅಭಿಯನ್ನು ಕರೆದುಕೊಂಡು ಹಾಗೆ ಸ್ಕೂಲಿಗೆ ಹೋಗುವ ಪ್ಲಾನ್ ಹಾಕಿ ಅಣ್ಣನ ಮನೆಗೆ ಬಂದಿದ್ದರು. ಅಂದು ಅಭಿಗೆ ತುಂಬ ಜ್ವರ ಇದ್ದ ಕಾರಣ ಎಲ್ಲೂ ಕರೆದುಕೊಂಡು ಹೋಗುವ ಹಾಗಿರಲಿಲ್ಲ. ಕಸ್ತೂರಿ ದೇವಿಯವರು ಮಗನನ್ನು ಬಿಟ್ಟು ಬರಲು ಸಾಧ್ಯವಿಲ್ಲ ಎಂದರು. ಯಾರೂ ಹೋಗಲಿಲ್ಲವೆಂದರೆ ಹರ್ಷ ಸುಮ್ಮನಿರುವುದಿಲ್ಲ ಎಂದು ಅವನ ಹಠ ನೆನೆದು ಅಭಿಯನ್ನು ಅರುಣ ಮತ್ತು ಅಪ್ಸರಾ ದೇವಿಯವರ ಬಳಿ ಬಿಟ್ಟು ಕಸ್ತೂರಿ ದೇವಿಯವರನ್ನು ಹಠ ಹಿಡಿದು ಕರೆದುಕೊಂಡು ಹೋದರು. ದುರಾದೃಷ್ಟವಶಾತ್ ಅವರು ಹೋಗುತ್ತಿದ್ದ ಕಾರು ಬ್ರೇಕ್ ಫೇಲ್ ಆಗಿ ಪಕ್ಕದಲ್ಲಿದ್ದ ಡಿವೈಡರ್ ಹತ್ತಿದ್ದರಿಂದ ಹರ್ಷನ ತಂದೆ ತಾಯಿ ಸ್ಥಳದಲ್ಲೇ ಮೃತಪಟ್ಟಿದ್ದರು. ಆದರೆ ಅರೆಬರೆ ಪ್ರಜ್ಞಾವಸ್ಥೆಯಲ್ಲಿದ್ದ ಕಸ್ತೂರಿ ದೇವಿಯವರನ್ನು ಯಾರೋ ಪುಣ್ಯಾತ್ಮರು ಆಸ್ಪತ್ರೆಗೆ ಸೇರಿಸಿದ್ದರಿಂದ ಐಸಿಯುನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದರು. ವಿಷಯ ತಿಳಿದ ರಾಮಚಂದ್ರರು ಮತ್ತು ಅಪ್ಸರಾದೇವಿಯವರು ಆಸ್ಪತ್ರೆಗೆ ಬಂದಾಗ ಜೀವ ಕೈಯಲ್ಲಿ ಹಿಡಿದು ಅವರಿಬ್ಬರನ್ನು ಒಳಗೆ ಬರುವಂತೆ ಡಾಕ್ಟರ್ ಬಳಿ ಹೇಳಿ ಕಳುಹಿಸಿ ತನ್ನ ಕೊನೆಯ ಆಸೆ ಅಭಿ ಮತ್ತು ಹರ್ಷನ ಮುಂದಿನ ಜೀವನ ಚೆನ್ನಾಗಿರಬೇಕೆಂಬುದು ಎಂದು ತಿಳಿಸಿ ರಾಮಚಂದ್ರರು ತನ್ನ ಜೀವದ ಗೆಳತಿ ಅರುಣಾರನ್ನು ಮದುವೆ ಆಗಬೇಕೆಂದು ಹೇಳಿ ತನ್ನ ಅತ್ತೆಯ ಬಳಿ ಅರುಣ ಏನೇ ಮಾಡಿದರೂ ಎದುರಾಡಬಾರದೆಂದು ಭಾಷೆ ತೆಗೆದುಕೊಂಡು ಪ್ರಾಣ ಬಿಟ್ಟಿದ್ದರು. ರಾಮಚಂದ್ರರು ಹೆಂಡತಿಯ ಕೊನೆಯ ಆಸೆ ಎಂಬಂತೆ ಅರುಣಾರನ್ನು ಮದುವೆ ಆದರೂ ಕಸ್ತೂರಿಗೆ ನೀಡಿದ ಪ್ರೀತಿಯನ್ನು ಅರುಣಾರಿಗೆ ನೀಡಲು ಸಾಧ್ಯವಾಗಲಿಲ್ಲ. ಮದುವೆಯಾದ ಮೇಲೆ ಅವರ ಹೆಸರು ಅರುಣಾದೇವಿ ಎಂದು ಬದಲಾಯಿತು. ಹರ್ಷ ಅಭಿ ಇಬ್ಬರು ಅಮ್ಮ ಬೇಕೆಂದು ಹಠ ಹಿಡಿದಾಗ ಅರುಣಾದೇವಿ ಮತ್ತು ಅಪ್ಸರಾದೇವಿಯವರು ಸೇರಿ ಸಮಾಧಾನ ಮಾಡುತ್ತಿದ್ದರು.
ಹಾಗೋ ಹೀಗೋ ಕಷ್ಟಪಟ್ಟು ಅವರಿಬ್ಬರನ್ನು ಸಮಾಧಾನಿಸುವಲ್ಲಿ ಯಶಸ್ವಿಯಾಗಿದ್ದರು. ರಾಮಚಂದ್ರರಿಗೆ ದಿನೇ ದಿನೇ ತನ್ನ ಮಡದಿ ಮತ್ತು ಮುದ್ದಿನ ತಂಗಿಯ ನೆನಪುಗಳು ಹೆಚ್ಚಾಗುತ್ತಿದ್ದವು. ಎಂದಿಗೂ ಅವರು ಅರುಣಾರನ್ನು ಹತ್ತಿರಕ್ಕೂ ಸೇರಿಸಿಕೊಳ್ಳುತ್ತಿರಲಿಲ್ಲ. ಆದರೆ ಯಾವುದಕ್ಕೂ ಕಮ್ಮಿಯಂತೂ ಮಾಡುತ್ತಿರಲಿಲ್ಲ. ಆದರೆ ಅದೊಂದು ದಿನ ಕಸ್ತೂರಿಯವರ ನೆನಪಿನಲ್ಲೇ ಕುಡಿದು ಅರುಣಾರನ್ನು ನೋಡಿ ಕಸ್ತೂರಿ ಎಂದೇ ಭಾವಿಸಿ ಅವರ ಜೊತೆ ಸೇರಿದ್ದರು. ಅದರ ಪ್ರತಿಫಲವೇ ಅಭಿಲಾಷ್ ಚಕ್ರವರ್ತಿ. ಅದೇ ಕೊನೆ. ತಾನು ಕಸ್ತೂರಿಗೆ ಮೋಸ ಮಾಡಿದೆ ಎಂದು ಕೊರಗು ಇನ್ನಷ್ಟು ಹೆಚ್ಚಾಗಿತ್ತು ಅವರಿಗೆ. ಮಕ್ಕಳು ಬೆಳೆದು ದೊಡ್ಡವರಾಗುತ್ತಿದ್ದರು. ಬಿಸಿನೆಸ್ ಮೂಲೆ ಸೇರಿತ್ತು. ಇದ್ದ ಆಸ್ತಿ ಎಲ್ಲ ಕರಗುತ್ತಿತ್ತು. ರಾಮಚಂದ್ರರು ಹಾಸಿಗೆ ಹಿಡಿದಿದ್ದರು. ಇನ್ನೇನು ತಾನು ಹೆಚ್ಚು ಕಾಲ ಉಳಿಯಲು ಸಾಧ್ಯವಿಲ್ಲ ಎಂದರಿತು ಅಭಿಯನ್ನು ಕರೆದು ತನ್ನ ಬಿಸ್ನೆಸ್ ಅನ್ನು ಮತ್ತೆ ತೆರೆದು ಬಾನೆತ್ತರಕ್ಕೆ ಬೆಳೆಸಬೇಕು, ಅದರಿಂದ ಸಾವಿರಾರು ಜನರಿಗೆ ಉಪಯೋಗವಾಗಬೇಕು ಎಂಬ ಆಸೆಯನ್ನು ಅವನ ಮುಂದಿಟ್ಟಾಗ ಖಂಡಿತ ನೆರವೇರಿಸುವುದಾಗಿ ಹೇಳಿ ಅವರ ಮನಸ್ಸಿಗೆ ನೆಮ್ಮದಿ ನೀಡಿದ್ದ ಅಭಿ. ಅದಕ್ಕಾಗಿ ಹಲವಾರು ತಿಂಗಳುಗಳ ಕಾಲ ನಿದ್ದೆ ಬಿಟ್ಟು ಯೋಚಿಸಿ ತಲೆ ಕೆಡಿಸಿ ಕೊನೆಗೂ ಆಫೀಸ್ ರೀಓಪನ್ ಮಾಡಿದ್ದ. ಜೊತೆಗೆ ಅವನ ಸಹಾಯಕ್ಕೆ ಹರ್ಷ ಮತ್ತು ಸಾಗರ್ ನಿಂತಿದ್ದರು. ದಿನ ಕಳೆಯುತ್ತಿದ್ದಂತೆ ಬಿಸಿನೆಸ್ ಮೇಲೇರತೊಡಗಿತು. ರಾಮಚಂದ್ರರಿಗೆ ಮಗನ ಏಳಿಗೆ ಕಂಡು ಸಂತೋಷದಿಂದ ಇಹಲೋಕ ತ್ಯಜಿಸಿದ್ದರು. ಅಭಿ ಅಪ್ಪನ ಮಾತನ್ನು ಉಳಿಸಿಕೊಂಡಿದ್ದ. ಅರುಣಾದೇವಿಯವರು ಎಂದಿಗೂ 3 ಮಕ್ಕಳಿಗೆ ಭೇದ ಮಾಡುತ್ತಿರಲಿಲ್ಲ. ಅಪ್ಸರಾದೇವಿಯವರಿಗೆ ಅದೊಂದು ದೊಡ್ಡ ಸಮಾಧಾನದ ವಿಚಾರವಾಗಿತ್ತು. ಅವರು ಎಂದಿಗೂ ಸೊಸೆಯನ್ನು ನೋಯಿಸುತ್ತಿರಲಿಲ್ಲ. ಆದರೆ ಅರುಣಾದೇವಿಯವರಿಗೆ ಅಭಿಯ ಮೇಲೆ ಏನೋ ಹೊಸ ರೀತಿಯ ಕಾಳಜಿ. ಅವನಿಗೆ ಮದುವೆ ಆಗುವ ಹುಡುಗಿ ಅವನದೇ ರೇಂಜ್ನಲ್ಲಿರಬೇಕೆಂಬ ಹುಚ್ಚು ಆಸೆ. ಅದಕ್ಕಾಗಿ ಸಾಹಿತ್ಯಾಳನ್ನು ದ್ವೇಷಿಸುತ್ತಿದ್ದರು. ಅದು ಬಿಟ್ಟರೆ ಅವರ ಮನಸ್ಸಿನಲ್ಲಿ ಬೇರೆ ಯಾವ ರೀತಿಯ ಕೆಟ್ಟ ಆಲೋಚನೆ ಇರಲಿಲ್ಲ. ಆದರೆ ಎಂದು ತನ್ನೆದುರು ನಿಂತು ಎದುರಾಡದ ತನ್ನ ಮಗ ತನ್ನ ಇರುವಿಕೆಯನ್ನು ನೆನಪಿಸುವಷ್ಟು ಕೋಪ ಮಾಡಿಕೊಂಡಿದ್ದಾನೆ ಎಂದರೆ ಇದಕ್ಕೆಲ್ಲ ಕಾರಣನಾದ ಸಾಹಿತ್ಯಾಳ ಮೇಲೆ ಇನ್ನಷ್ಟು ದ್ವೇಷ ಉಕ್ಕಿತು ಅವರಿಗೆ. ನೇಹಾ ತನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಯಿತು ಎಂದು ರಾತ್ರಿ ಇಡೀ ನಿದ್ದೆ ಬಾರದೆ ಒದ್ದಾಡುತ್ತಿದ್ದಳು. ಜೊತೆಗೆ ನಡೆದ ವಿಷಯವನ್ನೆಲ್ಲ ರಾಕೇಶ್ಗೆ ತಿಳಿಸಿ ಇನ್ನು ಮದುವೆ ನಡೆಯೋದು ಅಷ್ಟರಲ್ಲೇ ಇದೆ ಎಂದು ಹೇಳಿದ್ದಳು. ರಾಕೇಶ್ ಕಿಡಿಕಾರಿದ್ದ. ಹಿಂದೂ ಮುಂದು ಯೋಚಿಸದೆ ನೇಹಾಳಿಗೆ ಬಾಯಿಗೆ ಬಂದ ಹಾಗೆ ಬೈದಿದ್ದ. ಅವನನ್ನು ಸಮಾಧಾನ ಮಾಡಿಸುವಷ್ಟರಲ್ಲಿ ಸಾಕಾಗಿ ಹೋಗಿತ್ತು ಅವಳಿಗೆ. ಕೊನೆಗೆ ಹೇಗಾದರೂ ಮಾಡಿ ಅವಳನ್ನು ನಿನ್ನವಳನ್ನಾಗಿ ಮಾಡೋ ಜವಾಬ್ದಾರಿ ನನ್ನದು ಎಂದಾಗಲೇ ಅವನು ಶಾಂತವಾಗಿದ್ದು. ಮಾರನೇ ದಿನ ಬೆಳಿಗ್ಗೆ ನೇಹಾ ಸಾಹಿತ್ಯಾಳ ಎದುರಿಗೆ ಬಂದು, ಮದುವೆ ಮುರಿದು ಬಿತ್ತು ಅಂತ ಹೆಚ್ಚು ಬೀಗ್ಬೇಡ, ಮುಂದೆ ಆಗೋ ಅನಾಹುತಕ್ಕೆ ನೀನೇ ಹೊಣೆ ಆಗ್ತೀಯ ಎಂದು ಎಚ್ಚರಿಸಿ ಹೋಗಿದ್ದಳು. ಸಾಹಿತ್ಯಾಳಿಗೆ ಆಶ್ಚರ್ಯ. ಮದುವೆ ಮುರಿದು ಬಿದ್ದ ವಿಷಯ ಅವಳಿಗೆ ತಿಳಿದದ್ದೇ ಈಗ. ಯಾಕೆ ಮುರಿದು ಬಿತ್ತು? ಸಂತೋಷದ ಜೊತೆ ತಲೆಗೆ ಹೊಕ್ಕಿತೊಂದು ಹುಳ. ಅರೆ ಕ್ಷಣದಲ್ಲಿ ಅವಳ ಮುಖ ಬಾಡಿತ್ತು. ಮತ್ತೆ ಅಭಿಸರ್ಗೆ ನನ್ನಿಂದ ತೊಂದರೆ ಎಂದು ಯೋಚಿಸುತ್ತಿರುವಾಗಲೇ ಎದುರಾಗಿದ್ದ ಅಭಿ. ನಿಂಗೆ ಏನಾದರೂ ತೊಂದರೆ ಆದರೆ ನನ್ನ ಹತ್ರ ಹೇಳೋಕ್ಕಾಗಲ್ವಾ? ಸುಮ್ಮನೆ ಎಲ್ಲಾನು ಮನಸ್ಸಲ್ಲೇ ಇಟ್ಕೊಂಡಿದ್ರೆ ನನಗೆ ಹೇಗೆ ಅರ್ಥ ಆಗಬೇಕು? ದುರುಗುಟ್ಟಿ ಹೇಳಿದ. ಅಭಿ ಯಾಕೆ ಬೈತಿದ್ದಾನೆ ಅಂತನೂ ತಿಳಿಯಲಿಲ್ಲ ಅವಳಿಗೆ. ಸುಮ್ಮನೆ ಅವನ ಮುಖ ನೋಡುತ್ತಾ ನಿಂತಳು. ಓಹ್, ಅರ್ಥ ಆಯ್ತು ಬಿಡು, ನಾನ್ಯಾವನೋ 3ನೇ ಅವನು, ನನ್ನ ಹತ್ರ ಹೇಳಿ ಏನು ಪ್ರಯೋಜನ ಅಂತ ಅಲ್ವಾ? ಮತ್ತೆ ಅದೇ ದಾಟಿಯಲ್ಲಿ ಹೇಳಿದ ಅಭಿ. ಉತ್ತರವಿರಲಿಲ್ಲ ಅವಳ ಕಡೆಯಿಂದ. ತೆಗೆದು 4 ಬಾರಿಸುವಷ್ಟು ಕೋಪ ಬಂತು ಅವನಿಗೆ. ನೀನು ಹೀಗೆ ನಿಂತಿದ್ರೆ ಎತ್ತಕೊಂಡು ಹೋಗಿ ಬೆಟ್ಟದ ಮೇಲಿಂದ ನೂಕ್ಬಿಡ್ತೀನಿ ನೋಡು, ಕೋಪದಿಂದಲೇ ಹೇಳಿದ ಆತ. ನಗು ತಡೆಯಲಾಗಲಿಲ್ಲ ಸಾಹಿತ್ಯಾಳಿಗೆ. ಕೈಯನ್ನು ಬಾಯಿಗೆ ಅಡ್ಡ ಹಿಡಿದು ನಕ್ಕಳು. ಯಾಕೆ ನಗ್ತಿದ್ಯಾ? ಮತ್ತದೇ ದಾಟಿ ಅವನದು. ಬೆಟ್ಟದ ಮೇಲೆ ಒಬ್ಬರೇ ನಡ್ಕೊಂಡು ಹೋಗೋದು ಕಷ್ಟ,
ಅದರಲ್ಲಿ ನನ್ನ ಎತ್ತಕೊಂಡು ಹೋಗಬೇಕಾದ್ರೆ ನಿಮ್ಮ ಪರಿಸ್ಥಿತಿ ಹೇಗಾಗುತ್ತೆ ಅಂತ ನೆನ್ಪು ಮಾಡಿಕೊಂಡೆ ಎಂದು ಕಿಸಕ್ಕನೆ ನಕ್ಕು ಮತ್ತೆ ಕೈಯನ್ನು ಬಾಯಿಗೆ ಅಡ್ಡ ಹಿಡಿದಳು ಸಾಹಿತ್ಯ. ಅಭಿಯ ಕೋಪ ಜರ್ರನೆ ಇಳಿಯಿತು. ಆದರೂ ಮುಖ ಗಂಟಿಕ್ಕಿಕೊಂಡು ನಗ್ಬೇಡ ನೀನು ಎಂದು ಜೋರಾಗಿ ಹೇಳಿದ. ನಗು ಬಂದರೂ ತಡೆದು ಸುಮ್ಮನೆ ನಿಂತಳು ಆಕೆ. ನೋಡು ಸತ್ಯ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನಿಂಗೆ ಯಾರಿಂದನಾದರೂ ತೊಂದರೆ ಆದರೆ ಡೈರೆಕ್ಟಾಗಿ ಬಂದು ನನ್ನ ಹತ್ರ ಹೇಳು, ಅವಳನ್ನೇ ನೋಡುತ್ತಾ ಹೇಳಿದ. ಸರಿ ಎಂದು ತಲೆ ಅಲ್ಲಾಡಿಸಿದಳು ಆಕೆ. ಸರಿ, ಬೇಗ ರೆಡಿಯಾಗೋ, ಆಫೀಸಿಗೆ ಸೇರಿದಾಗಿನಿಂದ ಬರೀ ರಜೆ ಹಾಕೋದೇ ಆಯಿತು ನಿಂದು. ಅವನ ಮಾತಿಗೆ ಹಾಂ ಎಂದು ಬಾಯಗಲಿಸಿ ನಿಂತಳು ಆಕೆ. ಏನು ಹಾಂ, ಬೇಗ ರೆಡಿಯಾಗೋ ಎನ್ನುತ್ತಾ ಹೊರಟೇ ಹೋದ. ಮುಖ ದಪ್ಪಗೆ ಮಾಡಿಕೊಂಡು ರೆಡಿಯಾಗಲು ಹೊರಟಳು ಆಕೆ. ಅನಿತಾ ದಿನಾ ಬೆಳಿಗ್ಗೆ ಎದ್ದು ಸರಿಯಾಗಿ ಅಡುಗೆ ಮಾಡಲು ಬಾರದಿದ್ದರೂ ತಿನ್ನುವ ರೀತಿ ಮಾಡುತ್ತಿದ್ದಳು. ಅಂದು ಬೆಳಿಗ್ಗೆ ಏನು ತಿಂಡಿ ಮಾಡುವುದೆಂದು ತಿಳಿಯದೆ ಸಾಗರ್ಗೆ ಇಷ್ಟವಾದುದನ್ನೇನಾದರೂ ಮಾಡಿಕೊಡೋಣ ಎಂದು ಹೊಳೆದ ತಕ್ಷಣ ಅವನ ಮುಂದೆ ಪ್ರತ್ಯಕ್ಷ ಆಗಿದ್ದಳು. ಸಾಗರ್ ಮೊಬೈಲ್ ಹಿಡಿದು ಕುಳಿತಿದ್ದ. ಕೋಪ ಬಂತು ಅವಳಿಗೆ. ಅವನ ಕೈಯಲ್ಲಿದ್ದ ಮೊಬೈಲ್ ಎಳೆದು, ಸಾಕು ಮೊಬೈಲ್ ನೋಡಿದ್ದು, ತಲೆ ಗೇಟ್ ಬಿದ್ದರೂ ಹುಡುಗಿಯರ ಜೊತೆ ಚಾಟ್ ಮಾಡೋದನ್ನು ಬಿಟ್ಟಿಲ್ಲ ಅಲ್ಲ? ರೇಗಿದಳು ಆಕೆ. ನಾನು ಯಾರ ಜೊತೆ ಚಾಟ್ ಮಾಡಿದರೆ ನಿಮ್ಗೆ ಯಾಕೆ ಹೊಟ್ಟೆವ್ರಿ? ಅವಳನ್ನೇ ನೋಡುತ್ತಾ ಪ್ರಶ್ನಿಸಿದ. ಮತ್ತೆ ನಾನಲ್ಲಿ ಅಷ್ಟೊಂದು ಕೆಲಸ ಮಾಡ್ತಿದ್ದೀನಿ, ನೀನಿಲ್ಲಿ ರಾಜಾರೋಷವಾಗಿ ಕೂತ್ಕೊಂಡು ಚಾಟ್ ಮಾಡೋದು ನೋಡಿದರೆ ಹೊಟ್ಟೆ ಉರಿದೆ ಇನ್ನೇನಾಗುತ್ತೋ? ಮತ್ತದೇ ಕೋಪದಲ್ಲಿ ಉತ್ತರಿಸಿದಳು ಆಕೆ. ಕೆಲಸ ಅಂತೆ ಕೆಲಸ, ನೆಟ್ಟಗೆ ಉಪ್ಪಿಟ್ಟು ಮಾಡೋಕ್ಕೂ ಬರಲ್ಲ, ಗೂಗಲ್ ಸರ್ಚ್ ಮಾಡಬೇಕು, ಅದರಲ್ಲೂ ಏನು ಕಿತ್ತು ದಬಾಕೋ ಕೆಲಸ ಮಾಡ್ತಾರೆ ಅನ್ಕೋಬೇಕು. ನಾನಾಗಿದ್ದಕ್ಕೆ ತಿಂತಿದ್ದೀನಿ, ಬೇರೆ ಯಾರಾದರೂ ಆಗಿದ್ದಿದ್ರೆ ನೀವು ಬೇಡ ನಿಮ್ಮ ತಿಂಡಿನೂ ಬೇಡ ಅಂತ ಕೆಲಸದಿಂದ ಓಡಿಸಿರೋರು. ಸಾಗರ್ನ ಮಾತಿಗೆ ಓ ಹಲೋ, ನಾನಾಗಿದ್ದಕ್ಕೆ ನಿನಗೆ ದಿನಕ್ಕೊಂದು ರುಚಿಯಾಗಿ ಅಡುಗೆ ಮಾಡಿ ಹಾಕ್ತಿದ್ದೀನಿ, ಅದರಲ್ಲೂ ನಿನ್ನ ಕೊಂಕು ಬೇರೆ ಕೇಳಿ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದೀನಿ. ಬೇರೆ ಯಾರಾದರೂ ಆಗಿದ್ದಿದ್ರೆ ನಿನ್ನ ತಲೆಗೆ ಬಿದ್ದ ಏಟಿಗೆ ಇನ್ನೊಂದಷ್ಟು ಬರೆ ಎಳೆದು ಇಷ್ಟೊತ್ತಿಗಾಗಲೇ ನಿನ್ನ ಸಾವಾಸನೆ ಬೇಡ ಅಂದ್ಕೊಂಡು ಓಡೋಗಿರೋರು. ಮೂತಿ ಸೊಟ್ಟಗೆ ಮಾಡಿ ಹೇಳಿದಳು ಅನಿತಾ. ಯಪ್ಪ, ನನ್ನ ತಲೆ ತಿನ್ಬೇಡ, ಮೊದಲು ಹೋಗಿಲಿಂದ, ಹಣೆ ಚಚ್ಚಿಕೊಳ್ಳುತ್ತಾ ಹೇಳಿದ ಸಾಗರ್. ಹಾಂ, ಏನಂದೆ? ಅವನು ಏಕವಚನದಲ್ಲಿ ಸಂಬೋಧಿಸಿದ್ದು ಕೇಳಿ ಖುಷಿಯಾಗಿತ್ತು ಅವಳಿಗೆ. ಹೋಗಿಲ್ಲಿಂದ ಅಂದೆ, ಒತ್ತಿ ಹೇಳಿದ ಆತ. ಅವನ ಮಾತಿಗೆ ಕಿವಿಗೊಡದೆ, ಆಮೇಲೆ ನಿಂಗೆ ಯಾವ ತಿಂಡಿ ಇಷ್ಟ? ಅದೇ ಖುಷಿಯಲ್ಲಿ ಕೇಳಿದಳು ಆಕೆ. ಯಾಕೆ? ಹುಬ್ಬು ಜೋಡಿಸಿ ಕೇಳಿದ. ಅದನ್ನೇ ಮಾಡೋಣ ಅಂತ. ಅವಳ ಮಾತಿಗೆ ಕಣ್ಣಗಲಿಸಿ, ಬೇಡಮ್ಮ ತಾಯಿ, ನೀನು ಯಾವ ತಿಂಡಿ ಮಾಡಿದರೂ ಅದರ ಟೇಸ್ಟ್ ಎಲ್ಲ ಒಂದೇ ಥರ ಇರುತ್ತೆ. ಆಮೇಲೆ ಇಷ್ಟ ಆಗಿರೋದನ್ನು ಕಷ್ಟ ಆಗೋ ಥರ ಮಾಡಬೇಡ ಎಂದಾಗ, ನೀನು ಹೇಳದೇ ಇದ್ರೂ ಪರವಾಗಿಲ್ಲ, ಹೀಗೆ ಬೈತಾನೇ ಇರು, ಕೆಳಕ್ಕೆ ಇಂಪಾಗಿರುತ್ತೆ ಎಂದು ಹಲ್ಲು ಗಿಂಜತೊಡಗಿದಳು ಅನಿತಾ. ಅವಳ ಮಾತಿಗೆ ನೀವೇನು ಮೆಂಟ್ಲೇನ್ರಿ ಎನ್ನುತ್ತಾ ಅವಳನ್ನೇ ನೋಡತೊಡಗಿದ. ಅವನ ಮಾತು ಕೇಳುತ್ತಿದ್ದಂತೆ ನಗು ನಗುತ್ತಿರುವ ಮುಖ ಗುಮ್ ಎಂದಿತ್ತು. ಮತ್ತೆ ಹೋಗಿ ಬನ್ನಿ ಅನ್ನೋಕ್ಕೆ ಶುರು ಹಚ್ಕೊಂಡ. ಇವನಿಗೆ ಬುದ್ಧಿ ಯಾವಾಗ ಬರುತ್ತೋ ಎಂದು ಗೊಣಗುತ್ತಲೇ ಅಡುಗೆ ಮನೆ ಹೊಕ್ಕಳು ಆಕೆ. ಸಾಗರ್ ತನ್ನ ಮೊಬೈಲಿಗೋಸ್ಕರ ಅವಳ ಹಿಂದೆ ನಡೆದ. ಅನಿತಾ ಗೊಣಗುತ್ತಲೇ ಅವನ ಮೊಬೈಲನ್ನು ಒಂದು ಕಡೆ ಕುಕ್ಕಿ ಕೆಲಸ ಶುರು ಹಚ್ಚಿಕೊಂಡಳು. ಸಾಗರ್ ಅವಳಿಗೆ ತಿಳಿಯದಂತೆ ಮೊಬೈಲ್ ತೆಗೆಯಲು ಪ್ರಯತ್ನಿಸಿದ. ತಿಳಿದರೆ ಮತ್ತೆ ಎಲ್ಲಿ ಸುಪ್ರಭಾತ ಶುರು ಹಚ್ಚಿ ಬೀಳುತ್ತಾಳೇನೋ ಎಂಬ ಭಯ. ನೋಡೇ ಬಿಟ್ಟಳು ಅನಿತಾ. ದೊಡ್ಡ ಕಣ್ಣು ಬಿಟ್ಟು ಏನೋ ಎಂದು ಕೇಳಿದಳು. ಅದು ಎಂದು ತೊದಲುತ್ತಾ ಮೊಬೈಲ್ ಪಕ್ಕ ಇದ್ದ ತರಕಾರಿಗಳಲ್ಲಿ ಕ್ಯಾರೆಟ್ ಅನ್ನು ನೋಡಿದವನೇ ಇದು ಇದು ತಿನ್ನೋಕೆ ಎಂದು ಒಂದು ಕ್ಯಾರೆಟ್ ಎತ್ತುಕೊಂಡು ಹೊರ ನಡೆದ. ಓಯ್, ತಗೋ ನಿನ್ನ ಮೊಬೈಲು, ಸ್ವಿಚ್ ಆಫ್ ಆಗಿದೆ, ಚಾರ್ಜ್ ಹಾಕು ಎನ್ನುತ್ತಾ ಮೊಬೈಲ್ ಅವನ ಕೈಗೆ ಕೊಟ್ಟು ಕಳುಹಿಸಿದಳು. ಸದ್ಯ ಮೊಬೈಲ್ ಸಿಕ್ತು
ಎಂದು ಹೊರ ನಡೆದವನನ್ನು ಕಳ್ಳ ನೋಟದಿಂದ ನೋಡಿ ಮುಗುಳ್ನಕ್ಕಳು ಅನಿತಾ. ಅಭಿಲಾಷ್ ತನ್ನ ಕಾರಿನಲ್ಲಿ ಸಹನಾಳನ್ನು ಕೂರಿಸಿ ಕರೆದುಕೊಂಡು ಹೋಗುತ್ತಿದ್ದಾಗ ಕಾರು ಏರ್ಪೋರ್ಟ್ ಕಡೆ ಹೋಗದೆ ಬೇರೆ ದಾರಿ ಹಿಡಿದಾಗ ಅನುಮಾನದಿಂದ ಕೇಳಿದಳು ಸಹನಾ, ಆ್ಯಶ್, ಇದ್ಯಾವ ರೋಡು? ಯಾಕೆ ಕಾರ್ ಈ ಕಡೆ ಟರ್ನ್ ಮಾಡಿದೆ? ಅವಳ ಮಾತಿಗೆ ಇದು ಶಾರ್ಟ್ಕಟ್ ಎಂದಷ್ಟೇ ಹೇಳಿ ಸುಮ್ಮನಾದ. ಮತ್ತೇನು ಮಾತನಾಡದೆ ಸುಮ್ಮನೆ ಮೊಬೈಲ್ನಲ್ಲಿ ಸಾಂಗ್ ಹಾಕಿ ಕಿವಿಗೆ ಇಯರ್ಫೋನ್ ಸಿಗಿಸಿ ಕಣ್ಣು ಮುಚ್ಚಿ ಕುಳಿತಳು ಸಹನಾ. ಕಾರು ಸಾಗುತ್ತಲೇ ಇತ್ತು. ಸಮಯದ ಪರಿವೆಯೇ ಇರಲಿಲ್ಲ ಅವಳಿಗೆ. ಹಾಡು ಕೇಳುತ್ತಾ ಹಾಗೇ ನಿದ್ದೆ ಹೋದಳು. ಆ್ಯಶ್ ಕಾರು ಓಡಿಸುತ್ತಲೇ ಇದ್ದ. ಅಲ್ಲಲ್ಲಿ ಸುಸ್ತಾದಾಗ ತೆರೆದಿರುವ ಚಿಕ್ಕ ಅಂಗಡಿಯಲ್ಲಿ ಟೀ ಕುಡಿದು ದಣಿವು ಆರಿಸುತ್ತಿದ್ದ. ಬೆಳಗ್ಗಿನ ಜಾವ 5:30ಕ್ಕೆ ಅವನ ಕಾರು ಒಂದು ಮನೆಯ ಮುಂದೆ ನಿಂತಿತು. ಸಹನಾ ಇನ್ನೂ ಗಾಢ ನಿದ್ದೆಯಲ್ಲಿದ್ದಳು. ಆ್ಯಶ್ ಅವಳತ್ತ ನೋಡಿ, ಎಕ್ಸ್ಕ್ಯೂಸ್ ಮೀ ಮೇಡಮ್ ಎಂದು ತುಸು ಜೋರಾಗಿ ಕರೆದ. ಎಚ್ಚರವಾಯಿತು ಅವಳಿಗೆ. ಮೆಲ್ಲನೆ ಕಣ್ಣು ಬಿಟ್ಟು ಸುತ್ತಲೂ ನೋಡಿದಳು. ನಿಮ್ಮ ಫಾರಿನ್ ಟ್ರಿಪ್ ಈಗ ಶುರುವಾಗ್ತಿರ್ಬೇಕಾದ್ರೆ ನೀವು ಹೀಗೆ ನಿದ್ದೆ ಮಾಡಿದರೆ ಹೇಗೆ? ಕೊಂಕು ಮಾತನಾಡಿದ ಅಭಿಲಾಷ್. ನಾವೀಗ ಎಲ್ಲಿದ್ದೀವಿ ಎನ್ನುತ್ತಾ ಸುತ್ತಲೂ ನೋಡಿ ಕೇಳಿದಳು ಆಕೆ. ಫಾರಿನ್ನಲ್ಲಿ ವ್ಯಂಗ್ಯವಾಗಿ ನಕ್ಕು ಕಾರಿನಲ್ಲಿದ್ದ ಅವನ ಲಗೇಜ್ ಹಿಡಿದು ಕೆಳಗಿಳಿದ. ಆ್ಯಶ್, ನಿಂಗೇನು ತಲೆ ಕೆಟ್ಟಿದ್ಯಾ? ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ನನ್ನ? ಕೋಪದಲ್ಲಿ ಕೇಳಿದಳು ಆಕೆ. ಸುಮ್ಮನೆ ತಮಾಷೆಗೆ. ನಂಗಂತೂ ಜಾಗ ತುಂಬ ಇಷ್ಟ ಆಯ್ತಪ್ಪ. ಬೇಗ ನಿನ್ನ ಲಗೇಜ್ ತಗೊಂಬ, ಹೆಚ್ಚು ಟೈಮ್ ಇಲ್ಲ ನನಗೆ ಎಂದವನ ಮಾತಿಗೆ, ಅಷ್ಟು ದೊಡ್ಡ ಬ್ಯಾಗ್ ನಾನು ಹೇಗೆ ಹೊತ್ಕೊಂಡು ಬರಲಿ? ಅಸಹನೆಯಿಂದ ಕೇಳಿದಳು. ಹಾಂ, ದಿನಕ್ಕೊಂದೊಂದು ಬಟ್ಟೆ ಹಾಕ್ಕೊಳ್ಳೋಕ್ಕೆ ಆಗುತ್ತೆ, ಹೊತ್ಕೊಂಬರೋಕ್ಕೆ ನಿನ್ನ ತಾತ ಬರ್ತಾರ? ನೋಡು, ನಿಂಗೆ ಬೇಕಾದರೆ ತಗೊಂಬ, ಇಲ್ವಾ ಬಿಟ್ಟಾಕು. ಆಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿದೆ, ಹೋಗ್ತಾ ಅಲ್ಲೆಲ್ಲಾದರೂ ಬಿಸಾಕ್ಬಿಟ್ಟು ಹೋಗ್ತೀನಿ ಸಲೀಸಾಗಿ ಹೇಳಿದ ಆತ. ಆ್ಯಶ್, ಏನಾಗಿದೆ ನಿಂಗೆ? ಯಾಕೆ ಹೀಗಾಡ್ತಿದೀಯಾ? ಮತ್ತಷ್ಟು ಕೋಪದಿಂದ ಕೇಳಿದಳು. ನೋಡು, ನನಗೆ ತುಂಬ ಸುಸ್ತಾಗಿದೆ. ನಿಂಗೆ ಬರಬೇಕು ಅನಿಸಿದ್ರೆ ಬಾ, ಇಲ್ವಾ ನಿನ್ನ ದಾರಿ ನಿಂಗೆ, ನನ್ನ ದಾರಿ ನನಗೆ ದುರುಗುಟ್ಟಿ ಹೇಳಿದ. ಕೋಪ ತಡೆಯಲಾಗಲಿಲ್ಲ ಅವಳಿಗೆ. ಸುತ್ತಲೂ ನೋಡಿದಳು. ಒಂದು ನರಪಿಳ್ಳೆಯ ಸುಳಿವು ಇಲ್ಲದ ಪ್ರದೇಶ. ಒಬ್ಬಳೇ ಹೋಗುವುದಾದರೂ ಎಲ್ಲಿಗೆ? ಅವನ ಹಿಂದೆ ಹೋಗದೆ ಬೇರೆ ದಾರಿ ತೋಚಲಿಲ್ಲ. ಮನೆಗೆ ವಾಪಸ್ಸಾದ್ಮೇಲೆ ನಿಂಗಿದೆ ಎಂದು ಹಲ್ಲು ಕಚ್ಚಿ ಕೋಪವನ್ನು ತಡೆ ಹಿಡಿದು ಬ್ಯಾಗ್ ಎಳೆದುಕೊಂಡೇ ಆ ಮನೆಯ ಬಳಿ ಬಂದಳು. ಆ್ಯಶ್ ಕೀ ತೆಗೆದಾಗ ಒಳಗೆ ಒಂದಷ್ಟು ಧೂಳಿನ ಜೊತೆಗೆ ಅಲ್ಲಲ್ಲಿ ಜೇಡರ ಬಲೆ ಕಟ್ಟಿತ್ತು. ಸಹನಾ ಮೂಗು ಮುಚ್ಚಿಕೊಂಡೇ ಒಳಬಂದು, ಆ್ಯಶ್, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಇಲ್ಲಿ ಯಾಕೆ ಕರ್ಕೊಂಬಂದೆ? ಮುಖ ಕಿವುಚಿ ಹೇಳಿದಳು. ಇನ್ನು ಇದೇ ನಮ್ಮ ಅರಮನೆ ಎನ್ನುತ್ತಾ ಎಲ್ಲ ರೂಮುಗಳನ್ನು ಪರಿಶೀಲಿಸುತ್ತಾ ಬಂದ. ತೀರ ಚಿಕ್ಕದಲ್ಲವಾದರೂ ಸಾಧಾರಣವಾಗಿರುವ ಮನೆ. ಸರಿ, ಎಲ್ಲಿಂದ ಶುರು ಮಾಡ್ತೀಯಾ? ನೇರವಾಗಿ ತಾನಂದುಕೊಂಡಿದ್ದನ್ನು ನೆರವೇರಿಸಲು ಸಜ್ಜಾದ ಅಭಿಲಾಷ್. ಏನು? ಪ್ರಶ್ನಾರ್ಥಕವಾಗಿ ಕೇಳಿದಳು. ಎಲ್ಲಿಂದ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ತೀಯಾ ಅಂತ ಕೇಳಿದೆ. ಈ ಸಾರಿ ಜೋರಾಗಿತ್ತು ಅವನ ಧ್ವನಿ. ಅವನ ಧ್ವನಿಗೆ ದಂಗಾದಳು ಸಹನಾ. ಆದರೂ, ಹಲೋ, ನಾನೇನು ಕೂಲಿ ಕೆಲಸ ಮಾಡೋಳು ಅಂದ್ಕೊಂಡಿದ್ಯಾ ಹೇಗೆ? ನೋಡು, ನಂಗೆ ಈ ಮನೇಲಿ ಒಂದು ಕ್ಷಣನೂ ಇರೋಕ್ಕಾಗ್ತಿಲ್ಲ. ನೀನು ಬೇಕಾದರೆ ಇಲ್ಲೇ ಇರು, ನಾನೀಗಲೇ ಮನೆಗೆ ಕಾಲ್ ಮಾಡಿ ಗಾಡಿ ತರಿಸಿ ಮನೆಗೆ ಹೋಗ್ತೀನಿ ಎಂದು ಮೊಬೈಲ್ ಎತ್ತಿಕೊಂಡವಳ ಕೆನ್ನೆ ಮೇಲೆ ಛಟೀರ್ ಎಂದು ಹೊಡೆದ ಆ್ಯಶ್. ತತ್ತರಿಸಿ ಹೋದಳು ಸಹನಾ. ಅಷ್ಟು ನೋಯುತ್ತಿದ್ದರೂ ನನ್ನ ಮೇಲೆ ಕೈ ಮಾಡ್ತೀಯಾ ಎಂದು ಅವನಿಗೆ ಹೊಡೆಯಲು ಹೊರಟವಳ ಕೈಯನ್ನು ತಿರುಗಿಸಿ ಅವಳ ಬೆನ್ನಿನ ಹಿಂದೆ ಹಿಡಿದು, ಇನ್ನು ನಿನ್ನ ಆಟ ಇಲ್ಲ, ನನ್ನ ಹತ್ರ ನಡೆಯಲ್ಲ ಸಹನಾ ಎಂದು ಹಲ್ಲು ಕಚ್ಚಿ ಅವಳ ಕೈಯನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದು ಹೇಳಿದ. ಆ್ಯಶ್, ನೋಯ್ತಿದೆ, ಕೈ ಬಿಡು ಎಂದು ನೋವಿನಲ್ಲಿ ಅಳುಮುಖ ಹೊತ್ತು ಹೇಳಿದಳು. ಓಹೋ, ನಿಂಗೂ ನೋವಾಗುತ್ತಾ?
ಎಲ್ಲಿ ತೋರ್ಸು. ವ್ಯಂಗ್ಯವಾಗಿತ್ತು ಅವನ ಧ್ವನಿ. ಆ್ಯಶ್, ಏನಾಗಿದೆ ನಿಂಗೆ? ಮತ್ತದೇ ಅಳುವಿನ ಧ್ವನಿಯಲ್ಲಿ ಕೇಳಿದಳು. ಏಯ್, ಜಾಸ್ತಿ ಮಾತಾಡಬೇಡ. ನಿನ್ನ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳ್ಕೊಂಡೆ ನಿನ್ನ ನಾನೆಲ್ಲಿ ಕರ್ಕೊಂಬಂದಿದ್ದು. ನೀನು ಆ ಸಾಗರ್ಗೆ ಮೋಸ ಮಾಡಿದ್ದು ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಅವನು ಅನುಭವಿಸಿದ ನೋವು ಏನು ಅಂತ ನಿಂಗೆ ಗೊತ್ತಾ? ಅದೂ ಸಾಲಿಲ್ಲ ಅಂತ ನನ್ನ ಲೈಫ್ ಜೊತೆನೂ ಆಟ ಆಡಿದೆ ಅಲ್ವಾ? ನಿನ್ನ ಸುಮ್ಮನೆ ಬಿಡಬಾರ್ದು ಅಂತಾನೆ ನಿನ್ನ ಇಲ್ಲಿ ಕರ್ಕೊಂಬಂದಿದ್ದು ಕಣೆ. ನಿಂಗದೆಷ್ಟು ಸೊಕ್ಕಿದೆಯೋ ನಾನು ನೋಡಬೇಕು ಎಂದು ಅವಳ ಕೈಯನ್ನು ಬಿಟ್ಟು ನೆಲಕ್ಕೆ ದೂಡಿದ. ಮುಗ್ಗರಿಸಿ ಬಿದ್ದಳು. ಆ್ಯಶ್ನ ಕೋಪ ಅವಳಿಗೆ ತುಂಬ ಭಯ ಹುಟ್ಟಿಸಿತ್ತು. ತಕ್ಷಣ ಕೆಳಕ್ಕೆ ಬಿದ್ದ ಮೊಬೈಲ್ ಎತ್ತಲು ಕೈ ಮುಂದೆ ಚಾಚಿದಳು. ಕೂಡಲೇ ಆ್ಯಶ್ ಅವಳನ್ನು ಎಳೆದು ಕೆಳಕ್ಕೆ ಬಿದ್ದಿದ್ದ ಮೊಬೈಲ್ ಎತ್ತಿ ಅದರ ಸಿಮ್ ತೆಗೆದು 2 ತುಂಡು ಮಾಡಿ ಬಿಸಾಕಿದ. ಜಾಸ್ತಿ ಬಾಲ ಬಿಚ್ಚಬೇಡ. ಮೊದಲೇ ನನ್ನ ತಲೆ ಕೆಟ್ಟಿದೆ. ಆಮೇಲೆ ನಿನ್ನ ಬಾಯಿ ಬಡ್ಕೊಂಡ್ರೂ ನಾನು ಸುಮ್ಮನೆ ಬಿಡಲ್ಲ. ನೋಡು, ನಿಂಗಿರೋದು ಒಂದೇ ದಾರಿ. ನಾನು ಹೇಳ್ದಾಗ ಕೇಳ್ಕೊಂಡು ಇಲ್ಲಿ ಬಿದ್ದಿರೋದು. ಅದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಈಗ ಎದ್ದು ಪ್ರತಿಯೊಂದು ರೂಮ್ ಕ್ಲೀನ್ ಮಾಡಿದರೆ ಸರಿ, ಇಲ್ಲ ಅಂದರೆ ಗೊತ್ತಲ್ಲ. ಎಚ್ಚರಿಕೆ ನೀಡುತ್ತಾ, ಆ ವಿಷಯ ಬಿಡು, ನಂಗೆ ತುಂಬ ನಿದ್ದೆ ಬರ್ತಿದೆ. ಮೊದಲು ನನ್ನ ರೂಮ್ ಕ್ಲೀನ್ ಮಾಡು, ಆಮೇಲೆ ಇಲ್ಲೆಲ್ಲ ಮಾಡಿ ಅಡುಗೆ ಮಾಡಿದ್ರಾಯ್ತು. ಅವನ ಮಾತಿಗೆ ನಾನಾ ಎಂದು ಕಣ್ಣಗಲಿಸಿ ಆಶ್ಚರ್ಯದಿಂದ ಕೇಳಿದಳು. ಇನ್ಯಾರು? ನಿನ್ನ ತಾತ ಬರಲ್ಲ. ಸದ್ಯಕ್ಕೆ ಅಡುಗೆ ಮಾಡೋಕ್ಕೆ ಏನೇನು ಬೇಕೋ ಅದನ್ನು ತಗೊಂಡು ಬರ್ತೀನಿ. ಅಷ್ಟರಲ್ಲಿ ರೂಮ್ ಕ್ಲೀನ್ ಆಗಿರಬೇಕು ಎಂದು ಹೊರಗಡೆಯಿಂದ ಚಿಲಕ ಹಾಕಿ ಕಾರಿಡಿದು ಹೊರಟಾಗ ಮುಂದಿನ ದಿನದ ಬಗ್ಗೆ ಯೋಚಿಸತೊಡಗಿದ. ಇವತ್ತೊಂದಿನ ರೆಸ್ಟ್ ತಗೋಬೇಕು. ನಾಳೆಯಿಂದ ಕೆಲಸ ಶುರು. ಬ್ರದರ್ ನಂಗೋಸ್ಕರ ಈ ಊರಲ್ಲಿ ನಮ್ಮ ಕಂಪನಿಯ ಒಂದು ಬ್ರ್ಯಾಂಚ್ ಹೊಸದಾಗಿ ಓಪನ್ ಮಾಡಿ ಅದರ ಜವಾಬ್ದಾರಿ ನನಗೆ ವಹಿಸಿದ್ದಾನೆ. ನನ್ನ ಮೇಲೆ ಭರವಸೆ ಇಟ್ಟು ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾನೆ. ಅವನ ನಂಬಿಕೆ ಉಳಿಸಿಕೊಳ್ಳಬೇಕು. ಈ ಸಹನಾಳನ್ನು ನಾನು ಮರೆಯಬೇಕೆಂದರೆ ದಿನವೆಲ್ಲ ನನ್ನನ್ನು ನಾನು ಬ್ಯುಸಿಯಾಗಿಟ್ಟುಕೊಳ್ಳಬೇಕು ಎಂದು ಮನೆಗೆ ಬೇಕಾದ ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಹೊರಟ. ಸಂಜೆಯಾಗುತ್ತಲೇ ಸಾಹಿತ್ಯ ಅನಿತಾಳ ಮನೆಗೆ ಹೋಗುವೆನೆಂದು ಅಭಿಗೆ ಹೇಳಿ ಹೊರಟಿದ್ದಳು. ಅವಳು ಹೋದ ಬಳಿಕ ಹರ್ಷ ತನ್ನ ಕೆಲಸ ಮುಗಿಸಿ ಅಭಿಯ ಕ್ಯಾಬಿನ್ನಿಗೆ ಬಂದ. ಆಗಷ್ಟೇ ಅಭಿಯ ಕೆಲಸವೂ ಮುಗಿದು ಮನೆಗೆ ಹೊರಡುತ್ತಿದ್ದ. ಮಗ, ಮುಗಿತೇನೋ ಕೆಲಸ ಎಂದು ಕೇಳಿದವನ ಮಾತಿಗೆ, ಹಾಂ ಹರ್ಷ, ಈಗಷ್ಟೇ ಮುಗೀತು, ಬಾ ಒಟ್ಟಿಗೆ ಮನೆಗೆ ಹೋಗೋಣ ಎಂದು ಲ್ಯಾಪ್ಟಾಪ್ ಬ್ಯಾಗ್ ಹಿಡಿದು ಹೊರಟ. ಹರ್ಷ ಅವನನ್ನು ತಡೆದು, 1 ಮಿನಿಟ್ ಅಭಿ, ನನಗೆ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಎಂದು ಕೇಳಿದಾಗ, ಮನೆಗೆ ಹೋಗಿ ಮಾತಾಡೋಣ ಹರ್ಷ, ಈಗ ನಡಿ ಅವಸರಿಸಿದ ಅಭಿ. ಇಲ್ಲ ಅಭಿ, ಈಗಲೇ ನನ್ನ ಡೌಟ್ ಕ್ಲಿಯರ್ ಆಗಬೇಕು. ಅವನನ್ನು ಹೋಗಲು ಬಿಡದೆ ಅಡ್ಡವಾಗಿ ನಿಂತು ಹೇಳಿದ. ಹಣೆ ಉಜ್ಜಿಕೊಂಡ ಅಭಿ. ಏನಪ್ಪ ನಿನ್ನ ಪ್ರಾಬ್ಲಮ್ಮು ಎಂದು ಅಲ್ಲೇ ಇದ್ದ ಚೇರ್ ಎಳೆದು ಕುಳಿತ. ಅವನ ಎದುರಿಗಿದ್ದ ಚೇರ್ನಲ್ಲಿ ಹರ್ಷ ಕುಳಿತುಕೊಂಡು, ಅಭಿ, ಈ ಸಾಹಿತ್ಯ ಬಗ್ಗೆ ನೀನು ಅಷ್ಟುದ್ದ ಕತೆ ಹೇಳಿದ್ಯಲ್ಲ, ಅದೆಲ್ಲ ನಿಜಾನೇನೋ? ಅನುಮಾನ ವ್ಯಕ್ತಪಡಿಸಿದ. ಯಾವ ಕತೆ? ಪ್ರಶ್ನಾರ್ಥಕವಾಗಿ ಕೇಳಿದ ಅಭಿ. ಅದೇ ಕಣೋ, ಅವಳು ಯಾರ್ದೋ ಕೈಲಿ ಸಿಕ್ಕಾಕೊಂಡಿದ್ಲು, ನೀನು ಹೋಗಿ ಕಾಪಾಡಿದೆ, ಆಮೇಲೆ ಅವಳಿಗೆ ಯಾರೂ ಇಲ್ಲ ಅಂತ ಹೇಳಿ ಮನೆ ಕರ್ಕೊಂಬಂದೆ, ಇವೆಲ್ಲ ನಿಜಾನಾ ಅಂತ ಕೇಳಿದೆ. ಹರ್ಷನ ಪ್ರಶ್ನೆಗೆ, ಲೇ, ಇದಾ ನಿನ್ನ ಡೌಟು? ನಿನ್ನ ಡೌಟು ಅಂದಿದ್ದು ನೋಡಿ ಏನೋ ಅಂದ್ಕೊಂಡ್ಬಿಟ್ನಲ್ಲು. ಹಣೆ ಚಚ್ಚಿಕೊಂಡ ಅಭಿ. ಮಗ, ವಿಷಯ ಇದೆ ಕಣೋ, ಈ ಸಾಹಿತ್ಯಗಳನ್ನು ನಾನು ಇದಕ್ಕಿಂತ ಮೊದಲು ನೋಡಿದ್ದೀನಿ. ಆಗ ಇದ್ದ ಸಾಹಿತ್ಯ ಈಗಿರೋ ಸಾಹಿತ್ಯ ಏನು ವ್ಯತ್ಯಾಸ ಅಂತೀಯ? ಆಶ್ಚರ್ಯದಿಂದಲೇ ಹೇಳಿದ ಹರ್ಷ. ಲೋ ಹರ್ಷ, ನಿನ್ನ ಭ್ರಮೆ. ಅದ್ಯಾರನ್ನು ನೋಡಿ ಯಾರೋ ಅಂದ್ಕೊಂಡಿದ್ಯಾ ಅನಿಸುತ್ತೆ. ಅವನ ಮಾತನ್ನು ನಿರಾಕರಿಸಿದ ಅಭಿ. ಇಲ್ಲ ಮಗ, ಪಕ್ಕ ಅವಳೇ ಅದು. ನಾನು ಫೈನಲ್ ಇಯರ್ ಡಿಗ್ರಿ ಇರಬೇಕಾದ್ರೆ ಇವಳು PUC ಓದ್ತಿದ್ಲು. ಅದು ಅಲ್ಲದೆ ನನಗೆ ಒಂದು ಮಗು ಅಮ್ಮನ ಕೈಲಿ ಏಟ್ ಕೊಡಿಸಿರೋಳ ಬಗ್ಗೆ ನೆನಪಿರಲ್ವಾ ಹೇಳು? ಹರ್ಷನ ಮಾತು ಕೇಳಿದ ತಕ್ಷಣ, ಏನೋ ನೀನು ಏಟ್ ತಿಂದಿದ್ದ ಎಂದು ಆಶ್ಚರ್ಯದಿಂದ ಕೇಳಿದ ಅಭಿ.
ಹ್ಞೂ ಕಣೋ, ಆ ಕತೆ ಯಾಕೆ ಕೇಳ್ತೀಯ? ಒಂದಿನ ಕಾಲೇಜ್ ಹೋಗಬೇಕಾದ್ರೆ ನನ್ನ ಗಾಡಿ ಕೆಟ್ಟೋಗಿ ಬಸ್ಸಲ್ಲಿ ಬಂದಿದ್ನಲ್ಲ, ಆವತ್ತು ಫುಲ್ ಬೇಜಾರಲ್ಲಿದ್ದೆ. ನೀನು ಬಂದು ಯಾಕೆ ಬೇಜಾರಲ್ಲಿದೆಯಾ ಅಂತ ಕೇಳಿದ್ದೆ ಅಲ್ವಾ? ಆಗ ಹೇಳೋಕ್ಕೆ ನಾಚಿಕೆ ಆಗಿತ್ತು. ಈ ಸಾಹಿತ್ಯ ಮಾಡಿದ ಕೆಲಸಕ್ಕೆ ನಾನು ಧರ್ಮದೇಟ್ ತಿನ್ಕೊಂಡು ಬಂದಿದ್ದೆ. ಉದಾಸೀನತೆಯಿಂದ ಹೇಳಿದ ಹರ್ಷ. ಕುತೂಹಲ ಮೂಡಿತು ಅಭಿಗೆ. ಅವಳೇನೋ ಮಾಡಿದ್ಲು? ಪ್ರಶ್ನಾರ್ಥಕವಾಗಿ ಕೇಳಿದ. ಆವತ್ತು ಏನಾಯಿತು ಅಂದರೆ, ನಾನು ಬಸ್ಸಿಗೆ ಕಾಯ್ತಿರ್ಬೇಕಾದ್ರೆ ಒಂದೆರಡು ಬಸ್ ಫುಲ್ ರಶ್ ಅಂತ ಬಿಟ್ಟೆ. ಎಲ್ಲರೂ ಹತ್ತಿ ಹೋದರು. ಅಲ್ಲಿ ಉಳಿದದ್ದು ನಾನು ಮತ್ತು ಇನ್ನೊಬ್ಬ ಹೆಂಗಸು. ಅವ್ರ ಕೈಯಲ್ಲಿ ಬಹುಶಃ 3 ವರ್ಷದ ಒಂದು ಪಾಪು ಇತ್ತು. ಆ ಪಾಪು ಕೈಯಲ್ಲಿ ಲೇಸ್ ಪ್ಯಾಕೆಟ್ ಇತ್ತು. ಆ ಹೆಂಗಸು ಯಾರ್ದೋ ಜೊತೆ ಫೋನಲ್ಲಿ ಮಾತಾಡ್ತಿತ್ತು. ಅದೆಲ್ಲಿಂದ ಹಾರ್ಕೊಂಡು ಬಂದ್ಲೋ ಇವಳು. ಆ ಮಗು ಕೈಲಿದ್ದ ಲೇಸ್ ಪ್ಯಾಕೆಟ್ ಕಿತ್ಕೊಂಡು ಅರ್ಧ ಬಾಯಿಗೆ ತುಂಬಿಕೊಂಡು ಇನ್ನರ್ಧ ಕೈಲಿ ಇಟ್ಕೊಂಡು ಪ್ಯಾಕೆಟ್ ತೆಗೆದು ನನ್ನ ಕೈಲಿ ಕೊಟ್ಲು ನೋಡು. ಆ ಮಗು ಅಳೋಕೆ ಶುರು ಮಾಡ್ತು. ಆ ಪಾಪು ಅಮ್ಮ ಏನಾಯಿತು ಅಂತ ಕೇಳಿದಾಗ ನನ್ನ ಕೈಲಿರೋ ಪ್ಯಾಕೆಟ್ ತೋರಿಸ್ತು ಅಷ್ಟೆ. ಆ ಅಮ್ಮ ಬಂದು ಪಟಾರ್ ಅಂತ ನನ್ನ ಕೆನ್ನೆಗೆ ಹೊಡೆದು, ನೋಡೋಕೊಳ್ಳೆ ಡೀಸೆಂಟ್ ಹುಡುಗನ ಥರ ಇದೆಯಾ, ದುಡ್ದು ತಿನ್ನೋಕ್ಕೇನು ಕಾಯಿಲೆ ನಿಂಗೆ, ಮಗು ಕೈಲಿ ತಿಂಡಿನೇ ಬೇಕಾಗಿತ್ತಾ, ಥೂ ಎಂದು ಉಗ್ದು ಹೊರಟು ಹೋದ್ಲು. ನಾನು ಕಣ್ಮುಚ್ಚಿ ಬಿಡೋಷ್ಟರಲ್ಲಿ ಇಷ್ಟೆಲ್ಲ ಆಗೋಗಿತ್ತು. ಇವಳಿಂದ ಹೊಡೆಸ್ಕೊಂಡೆ ಅಂತ ಕೋಪದಲ್ಲಿ ಅವಳನ್ನು ಹುಡುಕಿದ್ರೆ ಅಷ್ಟು ದೂರದಲ್ಲಿ ನಿಂತು ನೆಮ್ಮದಿಯಾಗಿ ಲೇಸ್ ತಿಂತ ಸಾರಿ ಅಂತ ಹೇಳಿ ಅಲ್ಲಿಂದಾನೇ ಪರಾರಿ. ಅಷ್ಟು ದೊಡ್ಡ ಮೆಂಟ್ಲು ಕೇಸದು. ಅವನ ಮಾತು ಮುಗಿಯುವಷ್ಟರಲ್ಲಿ ಜೋರಾಗಿ ನಕ್ಕ ಅಭಿ. ಏನು ಹರ್ಷ, ಇಷ್ಟು ಒಳ್ಳೆ ಫ್ಲ್ಯಾಶ್ ಬ್ಯಾಕ್ ಇದೆಯೇನೋ ನಿಂದು? ಒಂದು ಹೆಂಗಸ ಕೈಲಿ ಧರ್ಮದೇಟ್ ತಿನ್ನಿಸಿದ್ದಾರೆ ಅಂದರೆ ಅವರನ್ನು ಒಂದು ಸರಿ ನೋಡಲೇಬೇಕು ಕಣೋ ಎಂದು ಇನ್ನಷ್ಟು ನಕ್ಕ. ಸ್ವಲ್ಪ ಸುಮ್ಮನಿರ್ತೀಯಾ? ಹುಸಿ ಕೋಪ ತೋರಿದ ಹರ್ಷ. ಸರಿನಪ್ಪ, ಅದು ಸರಿ, ಆ ಹುಡುಗಿ ಯಾರೋ ಎಂದು ನಗುವನ್ನು ತಡೆ ಹಿಡಿಯುತ್ತಾ ಕೇಳಿದ ಅಭಿ. ಹೇಳಿದ್ನಲ್ಲೋ ನಮ್ಮನೇಲಿರೋ ಸಾಹಿತ್ಯ ಅಂತ. ಹರ್ಷನ ಮಾತನ್ನು ನಂಬಲಿಲ್ಲ ಅಭಿ. ನೀನು ಬೇರೆ ಯಾವುದೋ ಹುಡುಗಿನ ನೋಡಿದ್ಯಾ ಅನಿಸುತ್ತೆ. ಇವಳು ಹಾಗೆಲ್ಲ ಮಾಡೋಳಲ್ಲ ಕಣೋ, ಅವಳನ್ನು ನೋಡಿದ್ರೆ ಗೊತ್ತಾಗಲ್ವಾ ಎಂದವನ ಮಾತಿಗೆ, ಅದೇ ಮಗ ನನಗೂ ಡೌಟ್ ಆಗಿರೋದು. ಅವಳು ನಮ್ಮ ಕಾಲೇಜ್ಲೇ ಇದ್ದಿದ್ದು, ಸಾಹಿತ್ಯ ಅಂತಲೇ ಹೆಸರು, ಪಕ್ಕ ಅವಳೇ ಇವಳು. ಆದರೆ ಆಗಿನ ಸಾಹಿತ್ಯಳಿಗೂ ಈಗಿನ ಸಾಹಿತ್ಯಳಿಗೂ ತುಂಬ ಡಿಫ್ರೆನ್ಸ್ ಇದೆಯಲ್ವಾ ಅಂತ ಯೋಚನೆ ನಂದು. ಅನುಮಾನ ವ್ಯಕ್ತಪಡಿಸಿದ ಹರ್ಷ. ಹೋಗಲಿ, ಅವಳ ಹತ್ರನೇ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋದಲ್ವಾ ಪ್ರಶ್ನಿಸಿದ ಅಭಿ. ಇಲ್ಲ, ನಾನು ಹೋಗಿ ಅವಳ ಹತ್ರ ಮಾತಾಡಿದೆ. ನಾನು ಯಾರು ಅಂತಲೇ ಗೊತ್ತಿಲ್ಲ ಅಂದ್ಲು. ಹುಬ್ಬು ಜೋಡಿಸಿ ಹೇಳಿದ ಹರ್ಷ. ಹಾಗಾದರೆ ನೀನು ಬೇರೆ ಯಾರನ್ನು ನೋಡಿರ್ತೀಯ. ಈಗ ಸದ್ಯಕ್ಕೆ ಮನೆಗೆ ಹೋಗೋಣ ಬಾ, ನನಗೆ ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ ಎಂದು ಮುಂದೆ ಅವನಿಗೆ ಮಾತನಾಡಲು ಅವಕಾಶ ಕೊಡದೆ ನಗುತ್ತಾ ಅವನನ್ನು ಎಳೆದುಕೊಂಡು ಹೋದ ಅಭಿ. ಸಾಹಿತ್ಯ ಮನೆಗೆ ಬರುವುದನ್ನೇ ಕಾಯುತ್ತಿದ್ದ ಅನಿತಾ ಅವಳು ಬಂದ ಕೂಡಲೇ ಅವಳನ್ನು ತಬ್ಬಿಕೊಂಡು, ಸಾಹಿ, ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ ಎಂದು ಅವಳ ಭುಜ ಹಿಡಿದು ಕುಣಿದಳು. ಹೌದಾ, ಸಾಗರ್ ನಿನ್ನ ಒಪ್ಕೊಂಡ್ರಾ? ಅದೇ ಖುಷಿಯಲ್ಲಿ ಕೇಳಿದಳು ಸಾಹಿತ್ಯ. ಅವನ ಮಖ, ಅವನು ಒಪ್ಕೊಳ್ಳೋದು ಅಷ್ಟರಲ್ಲೇ ಇದೆ. ವಿಷಯ ಅದಲ್ಲ ಉತ್ಸಾಹದಿಂದ ಹೇಳಿದಾಗ ಸಾಹಿತ್ಯ ಕಣ್ಣಗಲಿಸಿ ಅನಿತಾಳನ್ನೇ ನೋಡುತ್ತಿದ್ದಳು. ನಿಮಗೆ ನೆನಪಿದೆಯಾ, ನಾನೊಂದು ಸರ್ಪ್ರೈಸ್ ಕೊಡ್ತೀನಿ ಅಂದಿದ್ದೆ? ಅಲ್ಲಿ ನೋಡು ನಿನ್ನ ಸರ್ಪ್ರೈಸ್ ಎಂದು ಎದುರುಗಡೆ ಕೈ ತೋರಿಸಿದಳು ಅನಿತಾ. ಸಾಹಿತ್ಯ ಹಿಂದೆ ತಿರುಗಿದವಳೆ ಅವಳ ಸರ್ಪ್ರೈಸ್ ನೋಡಿ ಗರಬಡಿದಂತೆ ನಿಂತೇ ಬಿಟ್ಟಳು. ಮುಂದುವರೆಯುವುದು.